28 ವರ್ಷದಿಂದ ನಾನು ಈಗ ಇಲ್ಲಿ ಮಂಜಲ್ ಪಾದೆಯಲ್ಲಿ ಕಬ್ಬುನ ಕೃಷಿ ಮಾಡ್ತಿದ್ದೇನೆ 1 ಎಕರೆ ಜಾಗದಲ್ಲಿ. ಒಂದು ಕಟ್ಟಕ್ಕೆ 350 ಅಂತ ಹೇಳ್ತೇವೆ ನಾವು. ಒಳ್ಳೆ ಇದಕ್ಕಿಂತ ಪ್ರಾಫಿಟ್ ಇದಕ್ಕಿಂತ ಬೇರೆ ಯಾವುದೇ ಕೃಷಿಯಲ್ಲಿ ಇಲ್ಲ. ಗಣೇಶ ಚತುರ್ಥಿಯಲ್ಲಿ ಕಬ್ಬಿಗೆ ಭಾರಿ ಬೇಡಿಕೆ ಇದ್ದು, ಈ ನಡುವೆ ಮಂಗಳೂರಿನ ಸಿಟಿಯಲ್ಲಿ ಕಬ್ಬನ್ನ ಬೆಳೆಯುವ ಮೂಲಕ ಮಂಗಳೂರು ನಗರದ ಜನರಿಗೆ ಹಬ್ಬ ಆಚರಿಸಲು ಬೇಕಾದ ಕಬ್ಬನ್ನ ಒದಗಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯ ಗಣೇಶ ಚತುರ್ಥಿಗೆ ಕಬ್ಬಿಗೆ ಭಾರಿ ಬೇಡಿಕೆ ಇದ್ದು, ಇವರ ಕಬ್ಬು ಬೆಳೆಯುವ ಯೋಜನೆ ಯಶಸ್ವಿಯಾಗಿದೆ. ನಾನು ಮೊದಲು ಕೂಲೂರಲ್ಲಿ ಕೃಷಿ ಮಾಡಿದ್ದಲ್ಲ, ಬೇರೆ ಮಾಡಿದವರಿಂದ ಕೊಂಡೋಗಿ ಒಂದು 60 ರೂಪಾಯಿಗೆ ನಾನೇ ಸ್ವಂತ ಮಾರಿದ್ದು. ಆಮೇಲೆ ನನಗೆ ಒಂದಾಯಿತು, ನಮಗೆ ಯಾಕೆ ಮಾಡಬಾರ್ದು, ಕೃಷಿ ಅಂದರೆ ಅಲ್ಲೇ ಕೃಷಿ ಭೂಮಿಯಲ್ಲಿ ಹುಟ್ಟಿದವನಲ್ಲ, ಮಾಡ್ಬೋದಲ್ಲ. ಮತ್ತು ನಾನೇ ಸ್ವಂತ ಒಂದು ಸ್ವಲ್ಪ ತೆಗೆದು ಕೂಲೂರಲ್ಲಿ ಮಾಡಿದ್ದು. ಅಂದಿನಿಂದ ಇಲ್ಲಿ ತನಕ 28 ವರ್ಷದಿಂದ ನಾನು ಈಗ ಇಲ್ಲಿ ಮಂಜಲ್ ಪಾದೆಯಲ್ಲಿ ಕಬ್ಬುನ ಕೃಷಿ ಮಾಡ್ತಿದ್ದೇನೆ 1 ಎಕರೆ ಜಾಗದಲ್ಲಿ. ಡಿಸೆಂಬರ್ ಫಸ್ಟ್ ಮಿಡ್ಲಲ್ಲಿ ಸ್ಟಾರ್ಟ್ ಮಾಡ್ತೇನೆ. ಡಿಸೆಂಬರ್ ನಮಗೆ ಒಂದು 15 ದಿನದ ಕೆಲಸ ಇದರಲ್ಲಿ ಉಂಟು, ಒಂದು 10-7-8 ಜನಕ್ಕೆ ಆಗ್ತಾ ಉಂಟು. ಡಿಸೆಂಬರೆಲ್ಲ ಅಕ್ಕಿ ಕೊಯ್ಲಿಕ್ಕೆ ಸಾಧಾರಣ ಅದಕ್ಕೆ ವಾರಕ್ಕೆ ಒಂದು ಸಲ ನೀರು ಕೊಡಲಿಕ್ಕೆ ಉಂಟು. ಸಾಧಾರಣ ಒಂದೊಂದು ಪೀಠ ಆಗುವಾಗ ಅದಕ್ಕೆ ರಾಸಾಯನಿಕ ಗೊಬ್ಬರ ಹಾಕಬೇಕು, ಅದು ಸ್ವಲ್ಪನೇ ಹಾಕಬೇಕು, ಮಣ್ಣು ಹಾಕಬೇಕು. ಡಿಸೆಂಬರಿಂದ ಇವತ್ತು ಒಂದು 7-8 ತಿಂಗಳು ಇದಕ್ಕೆ ನಾವು ಸಾಕಲೇಬೇಕು. ಅದು ಸಪ್ಲೈ ಅಂದರೆ ಸರ್ ನಮಗೆ ಕಸ್ಟಮರ್ ನಮ್ಮ ತುಂಬ ಕಾಂಟ್ರಾಕ್ಟ್ ಇದ್ದಾರೆ ನಮ್ಮಿಂದ. ಇಲ್ಲಿ ಅವರೇ ಬಂದು ಇಲ್ಲಿ ಗಾಡಿ ಇಟ್ಕೊಂಡು ಬಂದು ಇಲ್ಲಿ ನಮ್ಮ ಕೈಯಿಂದ ಕೊಂಡು ಹೋಗ್ತಾರೆ. ನಾವು ಲೋಡ್ ಮಾಡಿ ಕೊಡಬೇಕು ಅವರಿಗೆ, ನಮ್ಮ ಜನ ಇರ್ತಾರೆ, ಅವ್ರು ಲೋಡ್ ಮಾಡಿ ನಾವು ಕೊಟ್ಟರೆ ಇಲ್ಲಿಂದ ಸಪ್ಲೈ ಮಾಡ್ತಿದ್ದೇವೆ ನಾವು. ಹೇಗೆ ರೇಟ್ ಎಲ್ಲ ಹೇಗೆ ಇರ್ತದೆ? ಒಂದು ಕಟ್ಟಕ್ಕೆ 350 ಅಂತ ಹೇಳ್ತೇವೆ ನಾವು, ಅಷ್ಟು ಸಿಕ್ಕುವುದಿಲ್ಲ. 325 ಗ್ಯಾರಂಟಿ ಕೊಡ್ತಾರೆ. ಕೃಷಿಯಲ್ಲಿ ಲಾಭ ಅಂದರೆ ಸರ್ ಏನಂದರೆ, ಈ ಥರ ಒಂದು ಒಳ್ಳೆ ಕಬ್ಬು ಬಂದರೆ ನಮಗೆ ತುಂಬ ಪ್ರಾಫಿಟ್ ಇರ್ತದೆ. ಪ್ರಾಫಿಟ್ ಅಂದರೆ ಕಬ್ಬು ಮಾತ್ರ, ಅದು ಕೂಡ ಮಾರ್ಕೆಟಿಂಗ್ ಅದು ಕರೆಕ್ಟ್ ಇರಬೇಕು. ಅದು ಇಲ್ಲದ್ರೆ ಆಗೋದು. ಇಂಥ ಕಬ್ಬು ಅಂದರೆ ನಮಗೆ ಸಾಧಾರಣ ಒಂದು 30 ರೂಪಾಯಿ ಒಂದು ಕಬ್ಬಿಗೆ ಸಿಗ್ತದೆ. ಒಳ್ಳೆ ಇದಕ್ಕಿಂತ ಪ್ರಾಫಿಟ್ ಇದಕ್ಕಿಂತ ಬೇರೆ ಯಾವುದೇ ಕೃಷಿಯಲ್ಲಿ ಇಲ್ಲ, ಯಾವುದರಲ್ಲಿ ಇಲ್ಲ. ಇದೊಂದು ಪ್ರಾಫಿಟ್. ನನಗೆ ಒಂದು ಮಾಡಲಿಕ್ಕೆ ಇದೊಂದು ಇಂಟ್ರೆಸ್ಟ್ ಅಷ್ಟೇ ಈ ಕೃಷಿ ಭೂಮಿಯಲ್ಲಿ. ಮುಂಚೆ ನನ್ನ ತಾಯಿ ನನ್ನ ತಮ್ಮನ ನೊಟ್ಟಿಗಿದ್ದ, ಏನಾಗ ಸ್ವಲ್ಪ ಬರುವುದಿಲ್ಲವ. ಈಗ ನನ್ನ ತಾಯಿ ಬರ್ತಿದ್ರು ಸಾಧಾರಣ, ಅದೇ 28 ವರ್ಷ ನನ್ನೊಟ್ಟಿಗೆ ಇದ್ದರು ತಾಯಿ. ಮೊನ್ನೆ ನಾವು ಸ್ವಲ್ಪ ಅವರ ಅನಾರೋಗ್ಯದಿಂದ ಅವರು ಮರಣ ಹೊಂದಿದ್ರು ಅವರು. ಮತ್ತು ಈಗ ನಾನು ಒಬ್ಬನೇ ಕೆಲಸ ಮಾಡೋದು ಈ ಬೇರೆ ಟೈಮಲ್ಲಿ. ಮತ್ತು ಜನ ಇದ್ದಾರೆ ಸಪೋರ್ಟಿಗೆಲ್ಲ, ನಾನು ಲೇಬರಲ್ಲಿ ಇರ್ತೇವೆ ಇದಕ್ಕೆ. ಒಂದು ವಾರಕ್ಕೆ ಒಂದು ಸಲ ನೀರು ಕೊಡಬೇಕು ಅದಕ್ಕೆ. ಸಾಧಾರಣ 3 ತಿಂಗಳು ನೀರು ಕೊಡಲಿಕ್ಕೆ ಉಂಟು. ಮಳೆ ಬಂದ ಮೇಲೆ ಮತ್ತೆ ನೀರು ಬೇಡ ಇದಕ್ಕೆ, ಯಾವುದು ಬೇಡ ಇದಕ್ಕೆ. 1-2 ಸಲ ಮಣ್ಣು ಹಾಕಿ ಅದಕ್ಕೆ ಗೊಬ್ಬರದಲ್ಲೆಲ್ಲ ಫುಲ್ಲು ನಾವು ಬೇಕಾದಷ್ಟು ಹಾಕಿದರೆ ಸಣ್ಣ ಮಕ್ಕಳನ್ನಾಗೆ ನಾವು ಸಾಕ್ತೇವೆ. ಆ ಥರದಿಂದ ಸಾಕಲೇಬೇಕು ನಾವು. ನೀರು ಬೇಕಾದಷ್ಟು ನೀರು ನಮಗೆ. ಅಂದರೆ ಕೃಷಿ ಅಣ್ಣವರೊಬ್ಬರು ಇದ್ದಾರೆ ಇಲ್ಲಿದ್ದಾರೆ, ಅವರು ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ. ನೀರಿನ ಇದರಲ್ಲಿ ಅವರೇ ಸಪೋರ್ಟ್ ಮಾಡೋದು ನನಗೆ. ನೀರು ಮತ್ತು ಇದು ಭೂಮಿ ಗೌರ್ಮೆಂಟ್ ಆದರೆ ಅವರು ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ, ನೀವು ಮಾಡಿ ಅಂತ. ಅದಕ್ಕೆ ಇದು ಬರ್ತದಲ್ಲ ನಮ್ಮ ಕೃಷನ್ ಅವರೊಂದು, ಅದಕ್ಕೆ ಕೂಡ ನಮ್ಮ ಸಪ್ಲೈ ಆಗ್ತದೆ. ಮತ್ತು ಇದು ತುಳಸಿ ಪೂಜೆಗೆ ಸಪ್ಲೈ ಆಗ್ತದೆ. ಅದು ಒಟ್ಟು ಒಂದು ವರ್ಷದಲ್ಲಿ 3 ಕಡೆಗೆ ನಮ್ಮದು ಇದು ಮಾರ್ಕೆಟಿಂಗ್ ಹೋಗ್ತಾ ಇರ್ತದೆ, 3 ಸಲ.